ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಎಲ್ಲರಿಗೂ ಗುಡ್ ಆಫ್ಟರ್ನೂನು, ಶುಭ ಮಧ್ಯಾಹ್ನ ಅಂತ ಹೇಳ್ತಿದ್ದೀನಿ. ಇವತ್ತು ಎಲ್ಲರಿಗೂ ಹ್ಯಾಪಿ ಸ್ಯಾಟರ್ಡೇ ಅಂತ ಹೇಳ್ತಿದ್ದೀನಿ. ಇವತ್ತು ಕಾಂಟೆಂಟ್ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಇವತ್ತು ನಾನು ಎಲ್ಲರೂ ತಿಳಿದುಕೊಳ್ಳುವ ವಿಚಾರ. ಇವತ್ತು ಏನಪ್ಪ ಅಂತಂದರೆ ಎಲ್ಲರೂ ಭಾರಿ ಕಂಪ್ಲೇಂಟ್ ಆಗ್ತಾಯಿದೆ. ಏನು ಕಂಪ್ಲೇಂಟ್ ಅಂತಂದರೆ ನಮ್ಮ ವಿಡಿಯೋಸ್ಗಳು ಚೆನ್ನಾಗಿ ಮಾಡಿ ಹಾಕ್ತೀವಿ, ಆದರೆ ವಿಡಿಯೋಸ್ಗಳು ರನ್ನಿಂಗು ವ್ಯೂಸ್ಗಳು ಬರ್ತಿಲ್ಲ. ಆದರೆ ಮೆಂಬರ್ಸ್ಗಳು ಬಂದು ಸ್ಕಿಪ್ ಮಾಡಿ ನೋಡ್ತಾರೆ, ಮತ್ತು ಅರ್ಧ ನೋಡ್ತಾರೆ, ಕಮೆಂಟ್ ಮಾಡಿ ಸೂಪರ್ ಅಂತ ನೋಡಿ ಹೋಗ್ತಾರೆ. ಇಂಥವೆಲ್ಲ ಕಂಪ್ಲೇಂಟ್ಸು ತುಂಬ ಬರ್ತಾಯಿದ್ದೇವೆ ಅಂತ ಹೇಳ್ತೀನಿ. ನೋಡಿ, ಇವಾಗೆಲ್ಲ ಯಾರೆಲ್ಲ ಫುಲ್ ವಿಡಿಯೋ ನೋಡ್ತಾಯಿದ್ದಾರೆ ಮತ್ತು ಯಾರು ಸ್ಕಿಪ್ ಮಾಡ್ತಾಯಿದ್ದಾರೆ ಒಂದು ಗೊತ್ತಾಗಲ್ಲ. ನಾವು ವೈಟಿ ಸ್ಟುಡಿಯೋದಲ್ಲಿ ಹೋಗಿ ಚೆಕ್ ಮಾಡಿದಾಗ ನೋಡಿ, ಈಗ ಉದಾಹರಣೆ ನಂದೇ ತೊಗೊಳ್ಳಿ, ಎಲ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ, ಓಕೆನಾ? ಎಲ್ರಿಗೂ ಇಲ್ಲ ಅಂತಂದ್ರೆ ನಾನು ಮೌನ ಆದ್ರೂ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ಒಂದು 10ರಿಂದ 15 ನಿಮಿಷ ಸ್ಕಿಪ್ ಆಗ್ತಾನೆ ಎಲ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ, ಓಕೆನಾ? ನಮ್ಮ ವೀಡಿಯೋಸ್ಗಳು ಯಾರು ನೋಡ್ತಾರೆ ಅವರ ವೀಡಿಯೋಸ್ಗಳು ನಾವು ನೋಡ್ಕೊಂಡು ಬರ್ತಾಯಿದ್ದೀನಿ ಸ್ಕಿಪ್ ಮಾಡ್ತಾನೆ, ಓಕೆನಾ? ಕೆಲಸ ಮಾಡ್ತಾಯಿದ್ರು ವಿಡಿಯೋನ ಆನ್ ಮಾಡಿಬಿಟ್ಬಿಡ್ತೀನಿ, ಓಕೆನಾ? ಈಗ ಯಾರೆಲ್ಲ ನೋಡ್ತಾಯಿದ್ರು ಅನ್ನೋದು ಅದೆಲ್ಲ ಗೊತ್ತಾಗಲ್ಲ. ಇವಾಗೆಲ್ಲ ಏನು ಅಂದರೆ ಕಾಮೆಂಟ್ ಬಾಕ್ಸ್ ಅಂತ ಇರುತ್ತಲ್ಲ ನೋಡಿ, ನಾವು ವಿಡಿಯೋ ನೋಡ್ಬೇಕಾದ್ರೆ ಕಾಮೆಂಟ್ ಬಾಕ್ಸ್ ಅಂತ ಇರ್ತಲ್ಲ, ಟೈಮರ್ ಇರುತ್ತೆ ನೋಡಿ, ಓಕೆನಾ? ಆ ಟೈಮರ್ ಎಲ್ಲರೂ ಶೇರ್ ಮಾಡಿರಿ ಈ ವಿಡಿಯೋನ. ಎಲ್ಲರೂ ಆ ಟೈಮರ್ ಇರ್ತಲ್ಲ, ವೀಡಿಯೋಗಳು ಫುಲ್ಲು ನೀವು ಎಷ್ಟು ನೋಡ್ತೀರಾ ವಿಡಿಯೋನ, ಆ ಟೈಮರ್ನ ನೀವು ಕಾಮೆಂಟ್ ಮಾಡ್ಬೇಕಾರೆ ಆ ಕಾಮೆಂಟ್ ಜೊತೆಗೆ ಮತ್ತು ಆ ಟೈಮರು ಹಾಕಿ. ನೀವು ಆ ಟೈಮರ್ ಹಾಕಿದ ತಕ್ಷಣ ಎಷ್ಟು ನಿಮಿಷ, ನಮ್ಮದು ಉದಾಹರಣೆಗೆ ಒಂದು 10 ನಿಮಿಷ ವಿಡಿಯೋ ಇದೆ, ಓಕೆನಾ? ನೀವು 10 ನಿಮಿಷ ವಿಡಿಯೋ ನೋಡಿದರೆ ಲಾಸ್ಟ್ ಎಂಡ್ವರೆಗೂ ಆ ಟೈಮರ್ ಹಾಕಿ, ಅಲ್ಲಿ ತೋರಿಸುತ್ತೆ ನೀವು ಎಷ್ಟು ನಿಮಿಷ ವಿಡಿಯೋ ನೋಡಿದ್ರೆ ಅನ್ನೋದು ಮೆನ್ಷನ್ ಆಗುತ್ತೆ, ಓಕೆನಾ? ಇದು ಎಲ್ಲರಿಗೂ ಶೇರ್ ಆಗಲೇಬೇಕು, ಓಕೆನಾ? ಈ ವಿಡಿಯೋಗಳಲ್ಲಿ ಎಲ್ಲರೂ ಶೇರ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಎಲ್ಲರಿಗೂ ಮುಟ್ಟಬೇಕು, ಓಕೆನಾ? ಎಲ್ಲರೂ ಕೇಳಿ ನೀವು, ಓಕೆನಾ? ನೀವು ಈಗ ಮೌನ ಆದವರು ಅಷ್ಟೇ, ಮೌನ ಆಗಲಿಲ್ಲ ಅಂದ್ರೂ ಅಷ್ಟೇ, ಓಕೆನಾ? ಎಲ್ಲರೂ ಕೇಳ್ಕೊಂಡು ನಮ್ಮ ವೀಡಿಯೋಸ್ ನೋಡ್ತಿರಲ್ಲ, ನಾವು ನಿಮ್ಮ ವಿಡಿಯೋ ನೋಡಿದ್ದೀನಿ, ನಿಮ್ಮ ವೀಡಿಯೋಸ್ ನೋಡಿ ಇಷ್ಟು ನಿಮಿಷ ವಿಡಿಯೋ ಹಾಕಿದ್ರೆ ನೋಡಿ, ಟೈಮರ್ ಮೆನ್ಷನ್ ಮಾಡಿದ್ದೀನಿ, ಅಷ್ಟು ವಿಡಿಯೋ ನೋಡಿದ್ದೀನಿ. ನೀವು ನಮ್ಮ ವಿಡಿಯೋನು ನೋಡಿ, ಈಗ ನಾವು ಎಷ್ಟು ನಿಮಿಷ ವಿಡಿಯೋ ಇದೆ ಹಾಕಿದ್ದೀನಿ ಅಷ್ಟೇ ನಿಮಿಷ ವಿಡಿಯೋಗಳು ನೋಡಿ ಅನ್ನೋದು ನೀವು ಕೇಳ್ಕೊಬೇಕಾಗಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾವು ನೋಡಿ ಯಾರಿಗೂ ಮೋಸ ಮಾಡ್ದೇ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡ್ದಾನೆ, ನಾವು ನೋಡಲಿಲ್ಲ ಅಂದ್ರೂ ಆನ್ ಮಾಡಿಬಿಟ್ಟು ನಾವು ಕಮೆಂಟ್ ಹಾಕ್ಬಿಡ್ತೀವಿ ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾವು ಏನಾದರೂ ಒಂದು ಮಾಡಿಬಿಡ್ತೀವಿ, ಸ್ಕಿಪ್ ಆಗ್ತಾನೆ ವ್ಯೂಸ್ ಕೊಡ್ತೀವಿ. ನಮ್ಮದು ಎಷ್ಟು ಪರ್ಸೆಂಟ್ ಅಂದರೆ 50% ಸ್ಕಿಪ್ ಮಾಡಿ ನೋಡಿದರೆ, ನಾವು ವೈಟಿ ಸ್ಟುಡಿಯೋಲ್ಲಿ ನೋಡಿದಾಗ ಸ್ಕಿಪ್ ಮಾಡಿ ನೋಡಿರೋ ವೀಡಿಯೋಸು 50%, ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿರೋ 25% ಇದೆ. ಏನು ಮಾಡಬೇಕು? ಯಾರು ಸಪೋರ್ಟ್ ಮಾಡ್ತಾರೆ ನಮಗೆ, ಯಾರು ವೀಡಿಯೋಸು ಸ್ಕಿಪ್ ಮಾಡಿ ನೋಡಿದ್ದಾರೆ, ಯಾರು ವಿಡಿಯೋನ ಫುಲ್ಲು ಸ್ಕಿಪ್ ಮಾಡ್ದೇ ಯಾರು ಚೆನ್ನಾಗಿ ನೋಡಿದ್ದಾರೆ, ಯಾರು ಅಂತ ನಾವು ಹೇಳಲಿ, ಓಕೆನಾ? ಅದಕ್ಕೆ ಇದನ್ನು ನಾನು ವಿಡಿಯೋನ ಎಲ್ಲರೂ ವಿಚಾರನ ಹೇಳ್ತಿದ್ದೀನಿ. ನೀವು ಅಷ್ಟೇ ಎಲ್ಲರೂ ಎಚ್ಚೆತ್ಕೊಳ್ಬೇಕು. ವಿಡಿಯೋ ನೀವು ನೋಡೋರು ಟೈಮರ್ ಹಾಕಿ, ನೀವು ಟೈಮರ್ ಹಾಕಿ ಅವ್ರ ವೀಡಿಯೋಸು ನೀವು ಕಮೆಂಟ್ ಮಾಡಿ, ಅವ್ರಿಗೂ ಸೈಡಲ್ಲಿ ಹೇಳಿ ನಿಮ್ಮ ವೀಡಿಯೋಸನ್ನು ಫುಲ್ ನೋಡ್ತೀನಿ ಟೈಮರ್ ಹಾಕಿ, ನಮಗೂ ವಿಡಿಯೋ ಫುಲ್ ನೋಡ್ತಿರಲ್ಲ ಟೈಮರ್ ಹಾಕಿ ನೀವು ಅಂತ ಕೇಳ್ಕೊಳ್ಳಿ. ಎಲ್ಲರೂ ನೋಡಿ ವೀಡಿಯೋಸ್ಗಳು ಯಾಕೆ ನಿಮ್ಮದು ವೈರಲ್ ಆಗೋಲ್ಲ, ಯಾಕೆ ವ್ಯೂಸ್ಗಳು ಬರೋಲ್ಲ? ಉದಾಹರಣೆಗೆ ಹೇಳ್ತೀನಿ, ನಮ್ಮ ಇಲ್ಲಾಂದ್ರೆ ಒಂದು 50-60 ಜನ ನಮ್ಮ ವೀಡಿಯೋಸ್ ನೋಡ್ತಾರೆ. ಉದಾಹರಣೆ 50-60 ಜನ ವೀಡಿಯೋಸ್ಗಳು ನೋಡಿದ್ರೆ ನಮ್ಮದು ವ್ಯೂಸ್ ಎಷ್ಟಿರುತ್ತೆ? 100 ಇರುತ್ತೆ ವ್ಯೂಸು. 50-60 ಜನ ವ್ಯೂಸ್ ನಮ್ಮ 10 ನಿಮಿಷ ವಿಡಿಯೋನ 50-60 ಜನ ನೋಡಿದ್ರೆ ಬರೀ 100 ವ್ಯೂಸ್ ಅಷ್ಟೇನಾ? ನಾವೆಲ್ಲ ಕಡೆ ನೋಡಿದ್ವಿ, ಒಂದು 60-70 ಜನ ಒಂದು ವಿಡಿಯೋ ನೋಡಿದಾಗ ಅವ್ರದ್ದು ವ್ಯೂಸು ಒಂದಕ್ಕೆ ಹೋಗಿರುತ್ತೆ ನೋಡಿ. ನಮ್ಮ ಒಂದು 200-300 ಓಡಿರೋದಿಲ್ಲ. ಭಾರಿ ಬೇಜಾರಾಯಿತು, ಓಕೆನಾ? ನಾವು ಇಷ್ಟೆಲ್ಲ ಮೌನ ಆದ್ರೂ ನಾವು ವೀಡಿಯೋಸು ಇಲ್ಲಾಂದ್ರೆ ನಮ್ಮದು ವೀಕ್ಲಿ 2-3 ವಿಡಿಯೋ ಹಾಕ್ತೀನಿ, ಓಕೆನಾ? ನಾವು ಆಫೀಸ್ ವರ್ಕ್ ಮಾಡ್ಕೊಂಡು ಮೊದಲು ಏನೋ ಟೈಮ್ ಅಂತ ಅನ್ನೋದು ಆಫೀಸ್ ವರ್ಕು, ಓಕೆನಾ? ಆಫೀಸ್ ವರ್ಕ್ ಇಲ್ಲ ಅಂದಾಗ ನಾನು ಸಪೋರ್ಟು, ಆಫೀಸ್ ವರ್ಕ್ ಇದ್ದಾಗ ನಾವು ಯಾರನ್ನೂ ಸಪೋರ್ಟ್ ಮಾಡೋಕ್ಕಲ್ಲ. ಏನಾದ್ರು ವಿಡಿಯೋ ಆನ್ ಮಾಡಿಬಿಡ್ತೀನಿ ಅಷ್ಟೇ, ಓಕೆನಾ? ಸೈಲೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರ್ತೀನಿ ನಾನು, ಆನ್ ಮಾಡಿಬಿಟ್ಟು ಫುಲ್ಲು ವಿಡಿಯೋ ಆಮೇಲೆ ನಾನು ಕಮೆಂಟ್ ಮಾಡ್ತೀನಿ, ಓಕೆನಾ? ಈ ರೀತಿ ಮಾಡ್ಕೊಬಂದ್ರು ನಮ್ಮದು ಯಾಕೆ ಈ ರೀತಿ ಸ್ಕಿಪ್ ಮಾಡಿ ನೋಡ್ತೀರಾ, ಓಕೆನಾ? ನಾವು ಒಂದು ಬದುಕಬೇಕು ಅನ್ನೋದು ಇದ್ದಿಲ್ವಾ? ನಾವು ವೈಟಿಗೆ ಬಂದು 1 ವರ್ಷ ಆಯಿತು, ಓಕೆನಾ? ಚಾನಲ್ ಓಪನ್ ಮಾಡಿ 1 ವರ್ಷ ಆಗ್ತಾ ಬರ್ತೈತೆ, ಓಕೆನಾ? ನೀವು ಚೆನ್ನಾಗಿ ಬೆಳಿಬೇಕು, ನಾವು ಬೆಳಿಬೇಕು, ಓಕೆನಾ? ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತಾ ಇಲ್ವಾ? ಇದರಲ್ಲೆಲ್ಲ ನಾವೆಲ್ಲ ನೊಂದು ಬೆಂದು ಭಾರಿ ಸಾಕಾಯ್ತಪ್ಪ, ಈ ವ್ಯೂಸು ಜಾಸ್ತಿ ಬರ್ತಿಲ್ಲ ಅನ್ನೋದು ನಾವು ತಲೆ ಕೆಡಿಸ್ಕೊಂಡು ಭಾರಿ ಸಾಕಾಯ್ತಪ್ಪ ಅಂತ ಹೇಳ್ತಾ ಇದ್ದೀವಿ. ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಈಗ ಅವರು ಸ್ಕಿಪ್ ಮಾಡಿ ನಿಮ್ಮ ವೀಡಿಯೋಸ್ ನೋಡ್ತಾರೆ, ನೀವು ಸ್ಕಿಪ್ ಮಾಡಿ ವೀಡಿಯೋಸ್ ನೋಡ್ತೀರಾ,
ವ್ಯೂಸ್ ಬರಲ್ಲ. ನೀವು ವ್ಯೂಸ್ ಬಂದಿಲ್ಲ ಅಂತ ನೀವು ಲಬ ಲಬ ಅಂತ ಬಾಯಿ ಬಡ್ಕತ್ತೀರ, ಅವರು ಬಾಯಿ ಬಡ್ಕತ್ತಾರೆ. ಮತ್ತು ಇದು ಹೇಗೆ ನಮ್ದು ಅವ್ರು ಸ್ಕಿಪ್ ಮಾಡೋದು ನೋಡಿದ್ರು ನಾವು ಸ್ಕಿಪ್ ಮಾಡೋಣ, ಮತ್ತು ನಿಮ್ಮದು ಫುಲ್ ವಿಡಿಯೋ ಹೆಂಗೆ ನೋಡೋಕ್ಕಾಗುತ್ತೆ? ಒಂದು ಉದಾಹರಣೆ ನಾವು ಹೇಳೋದು, ಓಕೆನಾ? ನೀವು ಸ್ಕಿಪ್ ಮಾಡಿ ನೋಡ್ತೀರಾ, ನಿಮ್ಮ ವಿಡಿಯೋಸರ್ನ ಹೇಗೆ ನೋಡೋದು ಕೆಲವರೆಲ್ಲ? ಅದೊಂದು ಅರ್ಥ ಮಾಡ್ಕೊಂಡಿದ್ರೆ ನೀವು. ನಾ ಸ್ಕಿಪ್ ಮಾಡಿ ನೋಡಿದಾಗ ಅವ್ರು ಸ್ಕಿಪ್ ಮಾಡಿ ನೋಡಿದ್ರೆ ವಿಡಿಯೋ ನಮಗೂ ಓಡಲ್ಲ, ಅವ್ರಿಗೂ ಓಡಲ್ಲ, ಓಕೆನಾ? ಈಗ ಟೈಮರ್ ಅಂತ ಇದೆ ನೋಡಿ, ಆ ಟೈಮರ್ ಎಲ್ರಿಗೂ ಬರ್ತದೆ ಕಾಮೆಂಟಲ್ಲಿ. ಮೋನು ಆಗಿರೋರ್ಗೂ ಬರ್ತದೆ, ಮೋನು ಆಗಿಲ್ಲ ಮೋನು ಯಾರಿಗೂ ಆಗಿಲ್ಲ ಅವ್ರಿಗೂ ಬರುತ್ತೆ ಆ ಟೈಮರು, ಓಕೆನಾ? ವಿಡಿಯೋಸ್ ನೋಡ್ಬೇಕಾರೆ ಎಲ್ಲರೂ ಅಷ್ಟೇ ಟೈಮರ್ ಹಾಕಿ ನೀವು ಕೇಳ್ಕೊಳ್ಳಿ, ಓಕೆನಾ? ಎಲ್ಲರಿಗೂ ಇದು ಸ್ಪ್ರೆಡ್ ಮಾಡಿ. ಯಾರು ಲೈವ್ ಹೋಗ್ತೀರಾ, ವಿಡಿಯೋಸ್ ನೋಡ್ತೀರಾ, ಕಾಮೆಂಟ್ ಮಾಡಿ, ಸ್ಪ್ರೆಡ್ ಮಾಡಿ. ಇವೆಲ್ಲನೂ ಇಷ್ಟೆಲ್ಲ ನೋಡಿ ಫುಲ್ ವಿಡಿಯೋ ನೋಡಿದ್ರೆ ಟೈಮರ್ ಹಾಕಿ ನೀವು ಮಾಡಿ, ಓಕೆನಾ? ವ್ಯೂಸ್ಗಳು ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲರೂ ಬೆಳಿಬೋದು, ಓಕೆನಾ? ಎಲ್ಲರೂ ಡಾಲರ್ ಮಾಡ್ಕೋಬೋದು, WH ತೊಗೋಬೋದು, ಮೋನಿಗೆ ಎಲ್ಲ ಅವಕಾಶ ಇರ್ತದೆ, ಓಕೆನಾ ಫ್ರೆಂಡ್ಸ್? ನಿಮಗೆ ಇನ್ನೊಂದು ವಿಚಾರ ನೋಡಿ, ನಿಮ್ಮ ವಿಡಿಯೋಸು 50 ಜನ ನೋಡಿದ್ರೆ ಒಂದು 10 ಮಿನಿಟ್ ವಿಡಿಯೋ ಸ್ಕಿಪ್ ಮಾಡ್ದೇ ನಿಮಗೆ 400 - 500 ಬರುತ್ತೆ ನೋಡಿ ವ್ಯೂಸು. ಎಷ್ಟು ಹೇಳಿ? 400 - 500 ವ್ಯೂಸ್ ಬರುತ್ತೆ 50 ಜನ ನೋಡಿದ್ರೆ ಒಂದು 10 ನಿಮಿಷ ವಿಡಿಯೋನ. ಅದೇ 100 ಜನ ನೋಡಿದ್ರೆ ನಿಮ್ಮ 10 ಮಿನಿಟ್ ವಿಡಿಯೋನ 1K ವ್ಯೂಸ್ ಮೇಲೆ ಹೋಗುತ್ತೆ ಅದು, ಓಕೆನಾ? ನಾನು ಎಲ್ಲ ಅಂತಂದರೆ ಕೆಲವರೆಲ್ಲ ಮೊನೆಟೈಸರ್ ಆನ್ ಆಗಿರ್ತಾರೆ, ಅವ್ರದ್ದೆಲ್ಲ ಡಾಲರ್ಗಳಾಗಿರ್ತಾರೆ, ಅವರೆಲ್ಲ ದುಡ್ಡು ತೊಗೊಂಡಿರ್ತಾರೆ, ಅವರೆಲ್ಲ ನೋಡಿದ್ದೀನಿ 100 ಜನ ನೋಡಿರ್ತಾರೆ, ಅಲ್ಲಿ 1K 1,500 ಸಾವಿರ ಮೇಲೆ ವ್ಯೂಸ್ಗಳು ಓಡಿರ್ತಾವೆ ನೋಡಿ. ಯಾಕೆ? ಅವ್ರದ್ದು ವಿಡಿಯೋ ಚೆನ್ನಾಗಿರ್ತದೆ, ಎಲ್ಲ ಸ್ಕಿಪ್ ಮಾಡಿದ್ರೆ ನೋಡಿರ್ತಾರೆ. ಆ ಥರ ನೀವು ಅಷ್ಟೇ, ಓಕೆನಾ? ನೀವು ಬೆಳಿಬೇಕು, ನೀವು ಫುಲ್ ವಿಡಿಯೋ ನೋಡಿ, ಟೈಮರ್ ಹಾಕಿ, ಅವರು ಫುಲ್ ವಿಡಿಯೋ ನೋಡಿ ಟೈಮರ್ ಹಾಕಲಿ. ಇದರಲ್ಲಿ ಎಲ್ಲರೂ ಬೆಳಿಬೇಕು ಅನ್ನೋದು ನನ್ನ ಆಸೆ, ಇನ್ನೇನೂ ಇಲ್ಲ. ಎಲ್ಲರೂ ಚೆನ್ನಾಗಿರಬೇಕು, ಒತ್ಕೊಂಡು ಹೋಗೋದು ಏನೂ ಇಲ್ಲ ಸತ್ತಾಗ, ಓಕೆನಾ? ಇದ್ದಾಗ ಜಯಿಸಿ ಹೋಗಬೇಕು. ಇನ್ನೊಂದು, ಎಲ್ಲರೂ ಯೂಟ್ಯೂಬಲ್ಲಿ ಪಾಪ ಎಲ್ಲರೂ ಬೆಳಿಬೇಕು ಅಂತ ಬಂದಿದ್ದಾರೆ ಹೊಸಬ್ರಿಗೆಲ್ಲ, ಓಕೆನಾ? ಅಂತ ಹೊಸಬ್ರಿಗೆಲ್ಲ ನಾನು ಮಾಹಿತಿ ಕೊಟ್ಕೊಂಡು ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ಎಲ್ಲರೂ ಪಾಪ ಹೇಳಿ, ಓಕೆನಾ? ಅವ್ರಿಗೆ ಲೈವ್ ಮಾಡೋದು ವಿಚಾರ ಯಾವುದೇ ಆಗಲಿ ಅವ್ರಿಗೆ ಸಪೋರ್ಟ್ ಮಾಡಿರಿ, ಓಕೆನಾ? ಸ್ವಲ್ಪ ಅವ್ರನ್ನ ಮೇಲೆ ಎತ್ತಿದ್ರೆ ಅವ್ರು ಸ್ವಲ್ಪ ಬರ್ತಾರೆ, ಅಂತಕ್ಕೆ ಬರ್ತಾರೆ, ಓಕೆನಾ? ಅಂಥವ್ರಿಗೆಲ್ಲ ನಾವು ತಿಳಿಸಿ ಹೇಳಲೇಬೇಕಾಗುತ್ತೆ ವಿಚಾರಗಳು ಎಲ್ಲನೂ, ಓಕೆನಾ? ತುಂಬ ಜನಕ್ಕೆ ಹೊಸಬ್ರಿಗೆಲ್ಲ ನಾನು ಅವ್ರನ್ನ ಮೇಲೆತ್ತಿ ಸ್ವಲ್ಪ ಬರ್ತಾಯಿದ್ದೀನಿ. ಆದರೂ ಪಾಪ ನಮ್ಮ ನೆನಪುಗಳು ಈಗಲೂ ಮಾಡ್ಕೋತಾ ಇದ್ದಾರೆ. ಸಿಸ್ಟರ್ ಆಗಿರೋದು, ಬ್ರದರ್ ಆಗಿರ್ಬೋದು, ನೀವು ಒಳ್ಳೆ ಮಾಹಿತಿಗಳು ಕೊಟ್ಟಿದ್ರೆ ಅಣ್ಣ, ನೀವು ಒಳ್ಳೆ ಮಾಹಿತಿ ಕೊಟ್ಟಿಲ್ಲ ಅಂತಂದರೆ ನಾವು ಇಷ್ಟೆಲ್ಲ ನಾವು ಮಾಡೋಕ್ಕಾಗ್ತಿರಲಿಲ್ಲ ಅನ್ನೋದು ಈಗಲೂ ಹೊಗಳ್ತಾರೆ ಲೈವ್ಗಳಲ್ಲಿ ನೋಡಿ. ನಾವು ವೈಟಿಲಿ ದುಡ್ಡು ಮಾಡೋಕ್ಕೆ ಬಂದಿದ್ದೀವಿ ಅನ್ನೋದು ಅದಂತೂ 100ಕ್ಕೆ 200% ಸತ್ಯ, ಓಕೆನಾ? ನಾವು ಅದೇ ಇದರಲ್ಲಿ ನಾವು ಕೆಲವ್ರಿಗೆಲ್ಲ ಬೆಳೆಸಬೇಕು ಅಂತ, ಕೆಲವರೆಲ್ಲ ಮೇಲೆತ್ತಬೇಕು ಅಂತ ಬಂದರೆ ದೇವರು ಅದರಲ್ಲಿ ನೋಡಿ ಕಾಪಾಡ್ತಾನೆ, ಓಕೆನಾ? ನಮ್ಮದು ಸ್ವಲ್ಪ ಡಾಲರ್ ಆಗ್ತೈತೆ, ಇನ್ನು ಸ್ವಲ್ಪದಲ್ಲೇ ಹತ್ರ ಇದ್ದೀನಿ, ಓಕೆನಾ? ನಮಗೂ ಆಗುತ್ತೆ. ಆದರೆ ದೇವ್ರು ಯಾವಾಗ ಕಂಡುಬಿಡ್ತಾನೆ ಅಂತ ಹೇಳೋಕ್ಕಲ್ಲ, ಆ ದೇವ್ರ ಮೇಲೆ ಆಶೀರ್ವಾದ, ಓಕೆನಾ? ಆದರೆ ನಾನು ಇದರಲ್ಲಿ ನೆಚ್ಕೊಂಡಿಲ್ಲ. ಇದ್ರಲ್ಲಿ ಏನಪ್ಪ ಅಂದರೆ ವೈಟಿವಿ ಬಂದುಬಿಟ್ಟಿದ್ದೀನಿ, ಆದರೆ ಎಲ್ಲರಿಗೂ ಪಾಪ ಬೆಳಿಬೇಕು, ನಾವು ಬೆಳಿಬೇಕು, ಅವ್ರನ್ನೂ ಬೆಳೆಸಬೇಕು ಅನ್ನೋದು ಇದ್ರ ವಿಚಾರ ನಂದು ವಿಶೇಷತೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಸಹಭಾಗಿತ್ವವಾಗಿ ಎಲ್ಲರೂ ಒಂದಾಗಿ ಇರಬೇಕು ಅನ್ನೋದು ನನ್ನ ಆಸೆ. ಆದರೆ ಈ ವೈಟಿಯಲ್ಲಿ ಏನಪ್ಪ ಅಂತಂದರೆ, ನೀವು ಕೆಲಸ ಎಲ್ಲ ಬಿಟ್ಟು ನೀವು ನಿಜವಾಗ್ಲೂ ನೀವು ಕೆಲಸ ಎಲ್ಲ ಬಿಟ್ಟು ನೀವು ಈ ವೈಟಿಲಿ ಕೂತ್ಕೋಬೇಡಿ. ಈ ವೈಟಿ ಅನ್ನೋದೇನು ಕೆಲಸ ಮೇನು ಫ್ಯಾಮಿಲಿಗೋಸ್ಕರ ಬದುಕೋದು, ಸ್ಯಾಲ್ರಿ ಕೆಲಸಕ್ಕೋಸ್ಕರ, ನಾವು ಹೊಟ್ಟೆಪಾಡಿಗೋಸ್ಕರ, ಓಕೆನಾ? ಯಾವಾಗ ಫ್ರೀ ಇರ್ತೀವಿ ಅವಾಗ ಮಾತ್ರ ಇದನ್ನು ವೈಟಿನ ನೀವು ತಗೊಳ್ಳಿ, ಓಕೆನಾ? ಸಪೋರ್ಟ್ ಮಾಡೋದಿರಲಿ, ವಿಡಿಯೋ ಮಾಡೋದಿರಲಿ, ಓಕೆನಾ? ಫ್ರೀ ಇದ್ದಾಗ ಟೈಮಲ್ಲಿ ಮಾತ್ರ ಇದು ಯೂಟ್ಯೂಬ್. ಇದು ಕೆಲಸ ಮಾಡ್ಬೇಕಾದ್ರೆ ಕೆಲಸ, ಮನೆ ಕೆಲಸ ಮಾಡ್ಬೇಕಾದ್ರೆ ಮನೆ ಕೆಲಸ, ಯಾವುದೇ ಆಗಲಿ ಜಾಬ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಓಕೆನಾ? ಫಸ್ಟು ಮಿನಿಮಮ್ ಜಾಬು. ಯಾಕೆ? ನಿಮ್ಮ ಫ್ಯಾಮಿಲಿ ಸಾಕೋದೇ ಅದು ಮಂತ್ಲಿ ಸ್ಯಾಲ್ರಿ. ಇದು ಯೂಟ್ಯೂಬಲ್ಲಿ ನಮ್ಮ ವೀಡಿಯೋಸ್ ಯಾವಾಗ ವೈರಲ್ ಆಗುತ್ತೆ, ಇದು ಯಾವಾಗ ನಾವು $100 ಆಗುತ್ತೆ, 1 ವರ್ಷ ಆಗೋದು, 2 ವರ್ಷ ಆಗೋದು. ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ 2 ತಿಂಗಳು 3 ತಿಂಗಳಿಗೆ ಬರ್ಬೋದು. ವಿಡಿಯೋ ವೈರಲ್ ಆದರೆ, ಚೆನ್ನಾಗಾದರೆ, ಕಂಟೆಂಟ್ ಆದರೆ. ನೋಡ್ತೀರಾ ಫ್ರೆಂಡ್ಸ್, ಈ ರೀತಿ ನಾನು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಇನ್ನೊಂದು ವಿಚಾರ ಬರ್ತೈತೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೋಡಿ, ಯಾರನ್ನು ಒಂದು ಲೈವ್ಗೆ ನೀವು ಸಪೋರ್ಟ್ ಮಾಡೋಕ್ಕೆ ಹೋಗ್ತಿರಲ್ಲ, ಒಂದು ಮಿನಿಮಮ್ ಒಂದು 10 ಮಿನಿಟು ಸ್ಕಿಪ್ ಮಾಡ್ದೇ ಸಪೋರ್ಟ್ ಮಾಡಿ. ಒಬ್ಬರಿಗೆ ಅವ್ರಿಗೆ ವ್ಯೂಸು ಬರುತ್ತೆ, WH ಬರುತ್ತೆ. ಇಲ್ಲಿ ಒಂದು ಕಾಮೆಂಟು, ಪಕ್ಕದ ಮನೆ ಕಾಮೆಂಟು, ಇನ್ನೊಂದು 3ನೇ ಮನೆ ಒಂದು ಕಾಮೆಂಟು, ಆ ರೀತಿ ಮಾಡ್ಕೊಬಂದರೆ ಅಲ್ಲಿ ಯಾರು ಲೈವ್ ಮಾಡ್ತಾರೆ ಅವ್ರು ಯಾರಿಗೂ ವ್ಯೂಸ್ಗಳು ಬರಲ್ಲ, WHಗಳು ಬರಲ್ಲ. ನಾನು ಬಂದಿದ್ದೀನಿ ಅಂತ ಪಾಪ ಯಾವ ಲೈವ್ ಮಾಡೋರು ಗೊತ್ತಾಗಲ್ಲ. ಅದು ಅವ್ರು ಗೊತ್ತಾಗೋದು ಯಾವಾಗ? ಇನ್ನೊಂದು ಫೋನ್ ಇಟ್ಕೊಂಡು ಯಾರೆಲ್ಲ ಲೈವ್ ನಡೀತಿದೆ, ನಮಗೆ ಎಷ್ಟು ಜನ ಕಾಮೆಂಟ್ ಮಾಡ್ತಾರೆ, ಪಕ್ಕದ ಮನೆ ಎಷ್ಟು ಜನ ಸ್ಕಿಪ್ ಮಾಡಿ ಕಾಮೆಂಟ್ ಮಾಡ್ತಾರೆ, ಎಲ್ಲ ಸರ್ಚ್ ಮಾಡ್ತಾಯಿದ್ದಾರೆ. ಕೆಲವೆಲ್ಲ ಮಾಡಿ ಬೈದಿದ್ದಾರೆ ನನ್ನ ಹಳೆ ಟೀಮ್ಗಳಲ್ಲಿ.
ಒಂದು ಕಡೆ ನೀವು 10 ನಿಮಿಷ ಸಪೋರ್ಟ್ ಮಾಡಿ, ಬೇರೆ ಪಕ್ಕದ ಮನೆಗೆ ಹೋಗಿ ಬೇಜಾರಿಲ್ಲ, ಆದರೆ ಇಲ್ಲೊಂದು ಕಾಮೆಂಟು ಅಲ್ಲೊಂದು ಕಾಮೆಂಟ್ ಮಾಡ್ತಿರಲ್ಲ, ಇದು ಒಳ್ಳೇದಾಗುತ್ತಾ ನಿಮಗೆ? ಯಾವ್ದು ವ್ಯೂಸ್ ಸಿಗುತ್ತೆ? ಮತ್ತು ನಾವೆಲ್ಲ ಹೆಂಗೆ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಬೇಕಾ ಮಗು ಕೊಡ್ದಂಗೆ ಮತ್ತು ಆರತಿ ಮಾಡಿಸ್ಕೊಳಂಗೆ ಆಯ್ತಾ ಇದು? ಈ ರೀತಿ ಯಾರು ತಪ್ಪುಗಳು ಮಾಡಬೇಡ್ರಿ, ಓಕೆನಾ? ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಿ ನಾನು ಮುಗಿಸ್ತಾ ಇದ್ದೀನಿ, ಓಕೆನಾ? ಈ ವಿಡಿಯೋಗಳಲ್ಲಿ ಏನಾದರೂ ಮಾತಾಡೋದ್ರಲ್ಲಿ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹೊಟ್ಟೆಗೆ ತಣ್ಣಗೆ ಮಾಡಿಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರಿ ಇಲ್ಲಿಗೆ ನಾನು ಎಲ್ರಿಗೂ ಈ ವಿಡಿಯೋನ ಎಂಡ್ ಮಾಡ್ತೇನೆ. ಎಲ್ರಿಗೂ ಬಾಯ್. ಯಾರಿಗೆಲ್ಲ ಇಷ್ಟ ಇದೆಯೋ ಎಲ್ಲರೂ ಶೇರ್ ಮಾಡಿ, ಎಲ್ರಿಗೂ ತಿಳಿಬೇಕು ಈ OTTಯಲ್ಲಿ. ಮತ್ತು ಲೈಕ್ ಮಾಡಿ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್.